ಇದು ಸ್ಟೋರಿ ಗೈಸ್, ಇದು ಬಿಹೈಂಡ್ ಸ್ಟೋರಿ. ಬೂಸಿ ಅನ್ನೋದು ಹೇಳಿಲ್ವಾ ಅತ್ಲ ಕಡೆ ಇತ್ಲ ಕಡೆ ಅಂತ. ಅವಳ್ದು ಯಾವ್ದಾಳು? ಇದು ನಾನೇ ಬುಕ್ ಮಾಡಿದ್ದು ಅವಳಿಗೋಸ್ಕರ. ತಗೋ ನಿಂಗೋಸ್ಕರ. ಥ್ಯಾಂಕ್ ಯು. ಇಷ್ಟು ಕೂದಲು ಸಿಗುತ್ತಲ್ಲ, ಅದಕ್ಕೆ ಕೂದಲು ಮಾರೋರು ಬರ್ತಾರಲ್ಲ, ಕೂದಲು ಕೊಟ್ಬಿಟ್ಟು ಏನಾದ್ರು ತಗೊಳ್ಳೋಣ ಅಂತ ಹೇಳ್ತಾವ್ರೆ. ಗುಂಡ ಚಂಪು ನಾನು ಮಾತಾಡ್ತದೆ ಅಂತ ಆಡ್ಕೋತಾ ಇರೋದು. ಸೊ ಇವಾಗ ಅದೇ ಆಗುತ್ತೆ ಮಧ್ಯಾಹ್ನಕ್ಕೆ. ಮಧು ಫಸ್ಟು ನಮ್ಮ ಮನೆಗೆ ಬಂದಿದ್ದು ಫೋಟೋ ತೋರಿಸ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇದು ಯಾವ ಸೊಪ್ಪು ಅಂತ ಗೊತ್ತಿದ್ರೆ ನಿಮಗೆ ಕಮೆಂಟ್ಸ್ ಮಾಡಿ ಗೈಸ್, ಓಕೆನಾ? ಇದು ನೋಡಿ, ಇದು ಆ ಕಡೆ ಗಾರ್ಡನಿಂದ ಹುಟ್ಟಿ ಮೇಲ್ ಬಂದು ಈ ಕೆಳಗಡೆ ಇಳ್ದಿದೆ. ಇದನ್ನ ಎತ್ತಿ ಮೇಲೆ ಹಾಕಿಸ್ಬೇಕು. ಸೊ ಇದು ಜಾಸ್ತಿ ಉಡುಪಿ ಸೈಡ್ ತಿಂತಾರಲ್ಲ, ಅದಕ್ಕೆ ನಮ್ಮ ಮಮ್ಮಿ ಬಂದಿಟ್ಟಿರೋದು. ಇದು ಬೆಳೆದಿದೆ ಎಲ್ಲ ಹಿಂಗ್ ಕೆಳಗೆ ಬಂದ್ಬಿಟ್ಟಿದೆ. ಮಳೆಗಾಲದಲ್ಲಿ ಬೇಗ ಬರುತ್ತೆ ಗಿಡಗಳು. ಹಾಯ್ ಲಕ್ಕಿ, ಸೇ ಹಾಯ್ ಟು ಮೈ ಚಾನಲ್. ಹೇಳ್ದ. ಸೊ ಇವಾಗ ಬೆಳಗ್ಗೆ ಎದ್ದು ಇನ್ನು ಫ್ರೆಶ್ ಅಪ್ ಆಗಿಲ್ಲ. ಮಂಗಳಮ್ಮ ಯಾಕೆ ನಗ್ತಾ ಇರ್ತೀರ? ನಾವು ವಿಡಿಯೋ ಮಾಡ್ತಿದ್ರೆ ನೋಡ್ಕೊಂಡು ಹಿಂಗೆ ನೋಡ್ಕೊಂಡು ನಗ್ತಾ ಇರ್ತಾರೆ. ಬನ್ನಿಲಿ ಮಂಗಳಮ್ಮ, ಬನ್ನಿಲಿ. ಬರಲ್ಲ. ಸೊ ಅಷ್ಟೇ ಗೈಸ್, ಇವಾಗ ಇವತ್ತಿನ ದಿನಚರಿ ಹೇಗಿರುತ್ತೆ ನೋಡುವ. ಫಸ್ಟು ಇವಾಗ ಹೋಗಿ ಫ್ರೆಶ್ ಅಪ್ ಆಗೋಣ. ಹೇಳಿ, ನಿಮ್ಮ ಮನದಾಳದ ಎರಡು ಮಾತುಗಳನ್ನು ಉದ್ರಿಸಿ. ಏನಾದ್ರು ಇದ್ರೆ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಿದ್ರೆ ಹೇಳಿ. ಏನಾದ್ರು ನಿಮ್ ಸಿದ್ರಾಮುಂಡಿ ಕತೆ ಹೇಳಿ ಆಯ್ತು. ಏನಿಲ್ವಾ? ಏನು ಇಲ್ಲ, ಮಂಗಳಮ್ಮ ಡೈಲಿ ಮಿಂಚ್ತಾ ಇರ್ತಾರೆ. ಊರೇ ಹೋದ್ರೆ ಸಿದ್ದರಾಮಯ್ಯ ಅಷ್ಟೇ ಅಷ್ಟೇ. ಒಬ್ಬೊಬ್ಬ ಮಂಗಳಮ್ಮ ಟ್ರಿಪ್ ಮಾಡೋ ಅಷ್ಟು ನಾವ್ ಯಾರು ಮಾಡಲ್ಲ ಟ್ರಿಪ್. ಯಾವ್ಯಾವ ಯಾವ್ಯಾವ ಯಾವಾಗವ ನನ್ನ ಏನವಾ ಯಾಕವಾ ಅಂತ ಮಾತಾಡಿಸ್ತಾರೆ. ಎಲ್ಲ ದೇವಸ್ಥಾನನೂ ಸುತ್ತಾರೆ, ಎಲ್ಲ ಟ್ರಿಪ್ಪು, ಎಲ್ಲ ಕಡೆ ಬಸ್ ಫ್ರೀ ಇರೋದ್ರಿಂದ ಹೋಯ್ತಾ ಇರೋದೇ ಆಧಾರ್ ಕಾರ್ಡ್ ಹಿಡ್ಕೊಂಡು. ಸೊ ಇವಾಗ ಫ್ರೆಶ್ ಅಪ್ ಆಗುವ ಆ್ಯಂಡ್ ದಿನಚರಿ ಏನಿದೆ ನೋಡುವ. ಅಯ್ಯೋ ನೋಡೋಲ್ಲ ಬನ್ನಿ. ಪ್ರತಿ ತಿಂಗಳು ನನಗೆ ಪಿಂಪಲ್ಸು ಜಾಸ್ತಿ ಆಗ್ತಾನೆ ಇತ್ತು. ಯಾಕೆ ಅಂತ ನಾನು ನೋಟಿಸ್ ಮಾಡಿದಾಗ ಐ ಗಾಟ್ ಮೈ ಆನ್ಸರ್ ದಟ್ ನಾನು ತುಂಬಾ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಹಾಗೆ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸನ್ನು ತಗೊಳ್ಬಿಟ್ಟಿದ್ದೀನಿ ಲೈಫ್ ಸ್ಟೈಲಲ್ಲಿ ಅಂತ ಅಂದ್ಬಿಟ್ಟು. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್. ನೌ ಕಮ್ಸ್ ಎ ನ್ಯೂ ಬೆಸ್ಟ್ ಎವರ್ ಫಾರ್ಮ್. ಇದು ಬಳಸೋದ್ರಿಂದ ನಮಗೆ ಪಿಂಪಲ್ ಬರೋದ್ರಿಂದ ಇದನ್ನ ತಡೆಗಟ್ಟಿಸುತ್ತೆ. ಇದೆಲ್ಲ ಇರೋದ್ರಿಂದ ದಟ್ ರೆಡ್ಯೂಸಸ್ ಪಿಂಪಲ್ಸ್ ಇನ್ ಜಸ್ಟ್ 5 days ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇದನ್ನ ಜಸ್ಟ್ ನೀಮಿಂದ ಮಾತ್ರ ಮಾಡಿಲ್ಲ, ಇದರಲ್ಲಿ 5 parts ಆಫ್ ದ ನೀಮ್ ಪ್ಲಾಂಟ್ ಇಂದ ಮಾಡಿರೋದು. ಯಾವ್ಯಾವುದು ಅಂತಂದ್ರೆ ಯಂಗ್ ಲೀವ್ಸ್, ಮೆಚೂರ್ ಲೀವ್ಸ್, ಹಾಗೆ ಸ್ಟೀಮ್, ದ ಫ್ಲವರ್ ಅಂಡ್ ದ ಫ್ರೂಟ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಈ ರೀತಿ ನಾನು ಫೇಸನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ದಿಸ್ ಇಸ್ ಸೋ ಫ್ರೀ, ಸ್ಕಿನ್ ಫ್ರೆಂಡ್ಲಿ, pH ದಟ್ ಕೀಪ್ಸ್ ಸ್ಕಿನ್ ಹೈಡ್ರೇಟೆಡ್ ಅಂತಲೇ ಹೇಳ್ಬೋದು. ದ ಬೆಸ್ಟ್ ಹೆವರ್ ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶನ್ನು ಬಳಸಿದ ಮೇಲೆ ಕ್ಲಿಯರ್ ಹೆಲ್ದಿ ಸ್ಕಿನ್ನನ್ನು ನಾನು ಎಕ್ಸ್ಪೈರಿಯನ್ಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪ್ರಾಡಕ್ಟು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲೂ ಕೂಡ ಲಭ್ಯವಿರುತ್ತೆ. ಹಾಗೆ ಕ್ಲಿಕ್ ಆನ್ ದ ಲಿಂಕ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಟು ಗೆಟ್ ದ ಗ್ರೇಟ್ ಡಿಸ್ಕೌಂಟ್. ಇನ್ನೊಂದು ಪಾರ್ಸೆಲ್ ಬಂದಿದೆ. ಇಷ್ಟು ಆರ್ಡರ್ ಮಾಡ್ತಾಳೆ ಅಂದರೆ ಇದು ನಾನೇ ಬುಕ್ ಮಾಡಿದ್ದು ಅವಳಿಗೋಸ್ಕರ. ತಗೋ ನಿಂಗೋಸ್ಕರ. ಥ್ಯಾಂಕ್ ಯು. ನಮ್ಮ ಮನೆ ಕ್ವೀನ್ ಆಫ್ ದ ಹೌಸ್. ಇರಿ ಮಗಳ ಒಂದು ಫೋಟೋ ತಗೊಳ್ಳೋಣ. ಲೈಟ್ ಬರುತ್ತೆ ಯಾವ್ದ್ರಲ್ಲ, ಎಲ್ಲ ತಿರುಗಿ ನೋಡಮ್ಮ, ನಿಮ್ಮದ್ರಲ್ಲೇ ಅನ್ಸುತ್ತೆ. ಒಂದು ಫೋಟೋ ತೆಗಿದೀನಿ ಹಂಗೆ ಆಚೆ. ಮಂಗಳಮ್ಮ ಏನಂತವ್ರೆ ಗೊತ್ತಾ, ಡೈಲಿ ಇಷ್ಟು ಕೂದಲು ಸಿಗುತ್ತಲ್ಲ, ಅದಕ್ಕೆ ಕೂದಲು ಮಾರೋರು ಬರ್ತಾರಲ್ಲ, ಕೂದಲು ಕೊಟ್ಬಿಟ್ಟು ಏನಾದ್ರು ತಗೊಳ್ಳೋಣ ಅಂತ ಹೇಳ್ತಾವ್ರೆ. ಗುಂಡ ಚಂಪು ಕೂದಲುನ ಅಂತ ಅಂದ್ಬಿಟ್ಟು ನೋಡಿ ಗೈಸ್, ಕೂದಲು ಎಷ್ಟು ಉದುರುತ್ತೆ, ಧೂಳು ಹೆಂಗೆ ಬರ್ತಾರೆ ಇವರು ಎಲ್ಲ ಈಚೆ ಓಡಾಡ್ಕೊಂಡು ಎಷ್ಟು ಗಲೀಜು ಮಾಡ್ತಾರೆ. ಇಷ್ಟೊತ್ತವರೆಗೂ ಇಬ್ರು ಕುಣಿತಾ ಇದ್ರು ತಕ 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 ಅಂತ. ಇವನೊಬ್ಬ
ಹಾಂ ಇವರಿಬ್ಬರದೇ ಅಲ್ವಾ ಜಾಸ್ತಿ ಗಲಾಟೆ. ಚಂಪುದೇನಿಲ್ಲ. ಚಂಪುದೇ ದೊಡ್ಡಪ್ಪ ಆಯಿಲ್ಲ ಹೂವಿಲ್ಲ. ಹಾಂ ಇವರಿಬ್ರೆ ಬೌ ಬೌ ಮ್ಯಾವ್ ಮ್ಯಾವ್. ಅವ್ನು ಮ್ಯಾವ್ ಇವ್ನು ಬೌ ಬೌ. ಕರಿತಾವ್ರು ನೋಡಿ, ನಿಮ್ಗೆ ತುಂಬ ಡಿಮ್ಯಾಂಡು. ನಿಶಾ ಅವ್ರು ಕರಿತಾ ಇದ್ದಾರೆ ನಿಮ್ಮನ್ನ. ಇವತ್ತು ನಮ್ಮ ಮನೆಯಲ್ಲಿ ಮೂಲಂಗಿ ಸಾರು, ಮುದ್ದೆ, ಅನ್ನ ಎಲ್ಲ ಆಗಿ ಊಟ ಆಗಿ ನಾನು ನಿಶಾ ಬಾಕಿ ಇದ್ದೀವಿ ಅಷ್ಟೇ. ಸೊ ಇವಾಗ ಊಟ ಮಾಡಿ ಇಲ್ಲ ಹೋಗ್ಕೋಬೇಕು. ಟೈಮು 11:30. ಅಷ್ಟೇ ಗೈಸ್. ನಾಳೆ ಬೆಳಗ್ಗೆ ಸಿಗ್ತೀನಿ. ಎಲ್ಲ ಮಲ್ಕೊಳ್ಳಿ. ಸರಿ ಗೈಸ್, ನಿಮಗೆ ನಾನು ತೋರಿಸ್ತೀನಿ ಗೈಸ್. ಮಧು ಫಸ್ಟು ನಮ್ಮ ಮನೆಗೆ ಬಂದಿದ್ದು ಫೋಟೋ ತೋರಿಸ್ತೀನಿ ರೀ. ಫ್ಲ್ಯಾಶ್ ಆಫ್ ಮಾಡ್ಕೊ, ಕಾಣಿಸ್ತೈತಾ? ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. ಸೊ ಇವಾಗ ಟೈಮು ಆಲ್ಮೋಸ್ಟ್ 3 ಗಂಟೆ. ಇವಾಗ ಹೋಗ್ತಾ ಇದ್ದೀನಿ, ನಾನು ಆಚೆ ಹೋಗ್ತಾ ಇದ್ದೀನಿ. ಬಿಕಾಸ್ ನಾನು ಒಂದು ಸ್ವಲ್ಪ ಜೆಲ್ ಪಾಲಿಷ್ ಮಾಡಿಸೋಣ ಹ್ಯಾಂಡ್ಸ್ಗೆ ಅಂತ ಅಂದ್ಕೊಂಡೆ. ಎಕ್ಸ್ಟೆನ್ಷನ್ ಏನು ಮಾಡಿಸಲ್ಲ, ಜಸ್ಟ್ ನಾನು ನೀಲ್ಸ್ ಮೇಲೇ ಪೇಂಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು, ಪಾಲಿಷ್ ಮಾಡಿಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಮಳೆ ಆಗಿದ್ದರಿಂದ ನಮ್ಮ ಯಜಮಾನರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಇದು ಮುಗಿಸ್ಕೊಂಡು ಬಂದಿದ ನಂತರ ನಾನು ಸ್ವಲ್ಪ ಬಟ್ಟೆ ಸ್ಟಿಚಿಗೆ ಕೊಟ್ಟಿದ್ದೆ, ಅದೆಲ್ಲ ಇಸ್ಕೊಂಡು ಬರಬೇಕು. ಆಮೇಲೆ ಅಡುಗೆ ಎಲ್ಲ ಇತ್ತು, ಸಾಂಬಾರೆಲ್ಲ ಇತ್ತು. ಬೆಳಿಗ್ಗೆ ಮಾಡಿ ಟೊಮೆಟೊ ಬಾತು ಇತ್ತು. ನಾನು ಮಾತಾಡ್ತದೆ ಅಂತ ಆಡ್ಕೋತಾ ಇರೋದು. ಸೊ ಇವಾಗ ಅದೇ ಆಗುತ್ತೆ ಮಧ್ಯಾಹ್ನಕ್ಕೆ. ರಾತ್ರಿ ಏನಾದರೂ ಅಡುಗೆ ಮಾಡಬೇಕು. ರೈಸ್ ಹೇಗಿದೆ, ನನ್ನ ನೈಲ್ಸ್ ಹೇಗಿದೆ? ಚೆನ್ನಾಗಿದೆ ಅಲ್ಲ? ನಾನು ವೈಟ್ ನೈಲ್ಸ್ ಮಾಡಿಸೇ ಇರಲಿಲ್ಲ, ಫಾರ್ ದ ಫಸ್ಟ್ ಟೈಮ್ ವೈಟ್ ನೈಲ್ಸ್ ಮಾಡಿಸಿರೋದು. ಸೊ ಇವಾಗ ಹಂಗೆ ಬರ್ತಾ ಮಾತಾಡುವಾಗ ನಮ್ಮ ಮನೆಯವರು ಅದೇನೋ ಬಜ್ಜಿ ಅಂತ ಏನೋ ವಿಷಯ ಮಾತಾಡಿದ್ವಿ. ಅಷ್ಟೆಲ್ಲ ನನಗೆ ಬಜ್ಜಿ ತಿನ್ನಬೇಕು ಅನಿಸ್ತಿದೆ. ಹಂಗಾಗಿ ಬಜ್ಜಿ ಮೆಣಸಿನ್ಕಾಯಿ ಬೇಕಿತ್ತು ಸ್ವಲ್ಪ. ಇದು ಕ್ಯಾಪ್ಸಿಕಮ್ ಇದೆಯಾ? ಹಾಕ್ಬಿಡಿ. ಒಂದು ಅರ್ಧ ಹಾಕಿ, 1/4 kg ಹಾಕಿ ಸಾಕು. ಬೇಡ ಸಾಕ, ತಗೊಂಡೋಗುವ. ಅಲ್ಲಿ ಗಾಡಿ ಗಾಡಿ ಗಾಡಿ. ಈಗ ನಾನು ಬಜ್ಜಿ ಮಾಡ್ತಾ ಇದ್ದೀನಿ. ಹಸಿಟ್ಟು, ಓಂಕಾಳು, ಜೀರಿಗೆ, ಉಪ್ಪು, ಆಮೇಲೆ ರೆಡ್ ಕಲರ್ ಚಿಲ್ಲಿ ಪೌಡರು ಎಲ್ಲ ಹಾಕಿಬಿಟ್ಟು ಇವಾಗ ನಾನು ಇದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಮಾತ್ರ ಅಣ್ಣ ಕಟ್ ಮಾಡ್ತಾವ್ರೆ. ಅವಣ್ಣಂಗೆ ಬಾಯಿ ಬಿಟ್ಟು ಒಂದು ಬಜ್ಜಿ ಮಾಡ್ಕೊಡು ಅಂತ ಕೇಳಿದ್ರೆ ಒಂದು ಬಜ್ಜಿ ಮಾಡ್ಕೊಟ್ಟಿಲ್ಲ ಗೈಸ್. ಅವ್ರ ಫ್ರೆಂಡ್ ಮಾತ್ರ ನನ್ನ ಹತ್ರ ಕೊಚ್ಕೋತಾ ಇದ್ರು, ಮುತ್ತಣ್ಣ ಏನು ಬೇಕಾದ್ರೆ ಕೇಳು ಮಾಡ್ಕೊಡ್ತಾನೆ ಅಂತ ಅಂದ್ಬಿಟ್ಟು. ಇಷ್ಟೇ ನೋಡಿ, ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ. ಅಜ್ಜಿ ಆ ಕಡೆ ತರಕಾರಿ ಎಲ್ಲ ಎತ್ತಿರ್ತಾ ಇದ್ದಾರೆ. ಇನ್ನು 1 ವೀಕ್ ಬೂಸ ಮುಂದೆ ಅಡುಗೆ. ಅಜ್ಜಿ ಕೈ ರುಚಿ ತಿನ್ಕೊಂಡು ಏನಂತ ಏನನ್ಬೇಕು ಹೇಳ್ಬಿಡಾಯ್ತು, ಹೇಳ್ತೀನಿ ಹಂಗೆ. ಲಕ್ಷ್ಮಮ್ಮ. ಓಕೆ, ನಮ್ಮ ಅಜ್ಜಿ ಹೆಸರು ಬೂಸಮ್ಮ ಅಲ್ಲ, ಲಕ್ಷ್ಮಮ್ಮ. ಓಕೆ. ಬೂಸಮ್ಮ ಅಂತ ಯಾರಜ್ಜಿ? ನಾನು ದಪ್ಪಕ್ಕಿದ್ನಂತೆ. ಈಗ ನಮ್ ಸೋದರದತ್ತೆ ಹೆಸರು ಬೂಸಮ್ಮ ಅಂತ. ನಮ್ಮ ಅಪ್ಪ ತಿನ್ನೋನು, ನಮ್ಮ ಅಪ್ಪ ನಮ್ಮ ಅಪ್ಪ ನಾಮಕರಣ ಮಾಡಿದ್ರು. ಹಂಗೆ ಎಲ್ಲರ ಬಾಯಿಗೂ ಬಂತು. ಓ, ದಪ್ಪಗಿದ್ರೆ ಬೂಸಮ್ಮ ಅಂತಾನ? ಇದು ಬೂಸಪ್ಪ. ನಮ್ ಸೋದರದತ್ತೆ ನಾನೆಲ್ಲೋ ನೀನು ಆ ಟೈಮಲ್ಲೆಲ್ಲ ಊಸ್ಬಿಡ್ತಿದ್ದ. ಅದಕ್ಕೆ ಅಮ್ಮ ಅಂತ ಇರ್ತಾರೆ, ಬೂಸಮ್ಮ ಅಂತ ಯಾಕೆ ಇರ್ತಾರೆ? ಇದು ಸ್ಟೋರಿ ಗೈಸ್, ಇದು ಬಿಹೈಂಡ್ ಸ್ಟೋರಿ. ಬೂಸಿ ಅನ್ನೋದು ಆಕ್ಚುಲಿ ಎಲ್ರಿಗೂ ಬೂಸಮ್ಮ ಅಂತಾನೆ ಇಷ್ಟ. ನಾನ್ ಮೇಲ್ಗಡೆ ಬಟ್ಟೆ ತೆಗಿಯಕ್ ಹೋಗಿದ್ ನಾನು ಇಷ್ಟ. ಪಕ್ಕದ ಮನೆ ಅಲ್ಲಿ ಅಪಾರ್ಟ್ಮೆಂಟ್ ಆಗಿದೆಯಲ್ಲ ಈಗ, ಅಲ್ಲಿ ಒಂದ್ ಚಿಕ್ಕ ಹುಡುಗಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ LKG ಅನ್ಸುತ್ತೆ, ಕರ್ತ್ಬಿಟ್ಟು ಮಾತಾಡ್ಸ್ಬಿಟ್ಟು ಬೂಸಮ್ಮ ಅಜ್ಜಿ ಎಲ್ಲಿ, ಆಮೇಲೆ ಗುಂಡ ಚಂಪು ಎಲ್ಲಿ ಅಂತ ಕೇಳ್ತಾ ಪಾಪು. ನೋಡ, ಅಷ್ಟು ಫೇಮಸ್ ಬೂಸಿ. ಬೂಸಿ ಅಂತಾನೆ ಕರೆಯೋದು, ನಾನು ಲಕ್ಷ್ಮಮ್ಮ ಅಂತ ಕರೆಯಲ್ಲ. ಎಲ್ಲ ಹಂಗೆ ಅಂತಾರೆ, ಬೂಸಮ್ಮ ಅಂತಾನೆ ಕರಿಬೇಕು ಅಂತ. ಜನರಿಗೆಲ್ಲ ಹಂಗೆ ಇಷ್ಟ. ಸೊ ಇವಾಗ ಪಾಯ್ಸನ್ ಗೇಮ್ ಮಾಡ್ತಾ ಇದ್ದೀವಿ ಗೈಸ್. ನಾವು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ, ಸುಮ್ಮನೆ ಫಾರ್ ಫನ್ಗೆ. ರೆಡಿನಾ? ಏನಾಗಲ್ಲ ತಿನ್ಕೊ.
ಆಯ್ತಾ? ಆಯ್ತಾ ಗೈಸ್ ಎತ್ತದ ಕರೆಕ್ಟಾಗಿ ಎತ್ತದ್ರೆ ಹೇಳ್ಬೇಕಾ? ಅಲ್ಲ ನಾನ್ ತೋರ್ಸಿರೋದ್ನ ಅವಳು ತಿನ್ಬಿಟ್ರೆ ಅವಳು ಡೆಡ್. ಇದು ಪಾಯ್ಸನ್ ತರ. ತಿನ್ಬೇಕು ತಾನೆ, ತಿನ್ಲೇ ಇಲ್ಲ ನೀವು? ಆದ್ರೆ ಬೇಗ ತಿನ್ನಬೇಕಲ್ಲ. ಸೇಫ್ 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 ಅದೇ ರಿಯಾಕ್ಷನ್ ಕೇಳ್ತೀಯ? ಸೇಫ್ 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 ಎಲ್ಲಿಟ್ಟು ಹಿಂಗೆ ಎಲ್ಲಿಟ್ಟಿದ್ಯಾ ಯಾರು? ಸೇಫ್ ಇವರೇ ಸೇಫ್. ನನಗೆ ಕೇವಲ ತಿಂದಿಟ್ಬಿಟ್ಟಿಯಾ ಪೈಸನದು. ಸೇಫ್ ಅತ್ತ ಕಡೆ ಇತ್ತ ಕಡೆ. ಸೇಫಾ? ಡೆಡ್ಡು. ನಾ ಹೇಳಿಲ್ವಾ ಅತ್ಲ ಕಡೆ ಇತ್ಲ ಕಡೆ ಅಂತ? ಅವಳ್ದು ಯಾವ್ದು ಹೇಳು? ಎಲ್ಲೋರಾ? ಆರೆಂಜ್. ಬುಲ್ ಬುಲ್ ಡೆಡ್.